ನಮಸ್ತೆ. ನೀವು ನೋಡ್ತಾ ಇದ್ದೀರಿ NJ ಸ್ಮಾರ್ಟ್ ಅಕಾಡೆಮಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮಂಜುನಾಥ್ ಸರ್. ಆತ್ಮೀಯ ನಿಮ್ಗೆಲ್ಲ ಒಂದು ಸಿಹಿ ಸುದ್ದಿ. ಯಾರಿಗೆ ಅಂತಂದ್ರೆ ಯಾರೆಲ್ಲ D.Ed, ಡಿಗ್ರಿ, B.Ed ಈ ತರ ಎಲ್ಲ ಮಾಡ್ಕೊಂಡು ಅಟ್ಲೀಸ್ಟ್ ಹೈಸ್ಕೂಲ್ ಗಂತ್ರ ಆಗಿಲ್ಲಪ್ಪ, ಪ್ರೈಮರಿ ಸ್ಕೂಲ್ಗಾದ್ರೂ 68ಗಾದ್ರೂ ಆಗ್ಬೇಕು, TET ಎಲ್ಲ ಮಾಡ್ಕೊಂಡಿದೀವಿ, ಸರ್ಕಾರ ಯಾವಾಗ ಕಾಲ್ಫರ್ ಮಾಡುತ್ತೆ ಹಾಗೆ ಅಂತ ಎಲ್ಲ ವೇಟ್ ಮಾಡ್ತಾ ಇದೀರಿ. ಸೊ ಒಂದು ನೋಟಿಫಿಕೇಶನ್ ಕೂಡ ನಾನು ಆಕ್ಚುಲಿ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಕಾರಣ, ನನ್ನ ಒಂದು ಇಬ್ರು ಸ್ನೇಹಿತರು ಅವರು ಕೂಡ ಈ ಒಂದು ಪರೀಕ್ಷೆನ ತೆಗೆದುಕೊಳ್ಳೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಮತ್ತೆ ಈ ಒಂದು ನೋಟಿಫಿಕೇಶನ್ ಇಂಗ್ಲಿಷ್ ಅಲ್ಲಿ ಇದ್ದಿದ್ರಿಂದಾಗಿ ಅವ್ರಿಗೆ ಅದನ್ನ ಪೂರ್ತಿ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಹೇಳು ಅಂತಂದ್ರು. ಸೊ ನಾನು ಯಾಕೆ ಇದ್ರ ಮೇಲೆ ಒಂದು ನೋಡೋಣ, ಒಂದು ವಿಡಿಯೋನ ಮಾಡೋಣ. ತುಂಬಾ ಜನಕ್ಕೆ ಕೆಲವೊಂದ್ಸರಿ ಇದನ್ನ ಅರ್ಥ ಮಾಡ್ಕೊಳಕ್ ಆಗಿರಲ್ಲ ಅನ್ನೋ ಒಂದು ಕಾರಣದಿಂದ ಎಲ್ರಿಗೂ ಕೂಡ ಈ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ನಿಮ್ಗೆ ಖಂಡಿತ ಮಾಹಿತಿ ಕೊಡ್ತೀನಿ. ಆಲ್ರೆಡಿ 20ನೇ ತಾರೀಕಿಂದ 2 ದಿವಸದಿಂದ ಇನ್ನು ಯಾವ ಪೇಪರ್ ಅಲ್ಲಿ ಇಲ್ಲ, ಏನಿಲ್ಲ, ಅಡ್ವಾನ್ಸ್ ಆಗಿ ಈಗೆಲ್ಲ ತುಂಬಾ ಪ್ರಪಂಚನೇ ಕೂಡ ಅಡ್ವಾನ್ಸ್ ಆಗಿದೆ. ಅಷ್ಟ್ರ ಮಟ್ಟಿಗೆ ಅದು ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಆಗುತ್ತೆ, ವೈರಲ್ ಆಗುತ್ತೆ ನ್ಯೂಸ್. ಸೊ ನಿಮ್ಗೆಲ್ಲ ಗೊತ್ತಿದೆ, ಸರ್ಕಾರ ಒಂದು 15,000 6ರಿಂದ 8ನೇ ತರಗತಿಗೆ ಅಂತಂದ್ರೆ ಪದವೀಧರ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಬೇಕು ಅಂತಂದೇಳಿ ಈಗ ಆಲ್ರೆಡಿ ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡ್ಕೊಂಡಿದೆ. ಸೊ ಹಾಗೆ ಮತ್ತೆ ನನ್ನ ಸ್ನೇಹಿತರು, ನೀನು ಅಪಾಯಿಂಟ್ ಆಗಿ ಎಲ್ಲ ಒಂದು ಸುಮಾರು ಒಂದು 9-10 ವರ್ಷ ಆಯ್ತು, ನಮ್ಗೆ ಏನಾದ್ರೂ ಒಂದಿಷ್ಟು ಹೆಲ್ಪ್ ಆಗೋ ತರ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ವರ್ಷನಾದ್ರೂ ನಾವು ಟ್ರೈ ಮಾಡ್ತೀವಿ. ಈಗ ಕಾಮನ್ ಆಗಿ ಜನರಲ್ ಪೇಪರ್ ಅಲ್ಲಿ ಅಂದ್ರೆ ಪೇಪರ್ 1 ಅಲ್ಲಿ 25 ಅಂಕಕ್ಕೆ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಆ ಒಂದಿಷ್ಟು ವಿಡಿಯೋಗಳನ್ನ ಮಾಡು ಹಾಗೆ ಹೀಗೆ ಅಂತಂದ್ರು. ನನಗೆ ಆಕ್ಚುಲಿ ಅದು ಒಂದು ವಿಚಾರದಲ್ಲಿ ಇದ್ದಿಲ್ಲ. ನೋಡೋಣ, ಪಾಪ ಅವರಿಗೆ ಅನುಕೂಲ ಮಾಡೋದ್ರ ಜೊತೆಗೆ ಇನ್ನು ಉಳಿದಂತಹ ಯಾರು ಆಕಾಂಕ್ಷಿಗಳಿದ್ದೀರಿ, ನಾನು ಒಬ್ಬ ಶಿಕ್ಷಕನ ಆಗ್ಬೇಕು, ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅಂತ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ತುಂಬಾನೇ ಕಾಂಪಿಟೇಷನ್ ಇರುತ್ತೆ. ಸೊ ನೋಡೋಣ, ನಾನು ವಿಡಿಯೋಸ್ ಗಳನ್ನ ಮಾಡ್ಬೇಕಂತ ನಿನ್ನೆ ರಾತ್ರಿ ಅನ್ಕೊಂಡಿದೀನಿ. ನೋಡೋಣ ಅದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಬನ್ನಿ, ಈ ಒಂದು ವಿಡಿಯೋದಲ್ಲಿ ಆ ಒಂದು ನೋಟಿಫಿಕೇಶನ್ ಏನು, ಆ ಒಂದು ಡೀಟೇಲ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅಲ್ಲಿ ಏನಿದೆ, ಇದು ನಿಜಾನ ಅಥವಾ ಸುಳ್ಳ ಅನ್ನೋದು ಅಂತಕ್ಕಂಥದ್ದು, ಮತ್ತೆ ಎಷ್ಟು ಮಟ್ಟಿಗೆ ಇಲ್ಲಿ ಚೇಂಜಸ್ ಆಗಿದೆ, ಈಗ ಹೊಸ ನೇಮಕಾತಿ ಯಾವ ರೀತಿ ಇರುತ್ತೆ, ಯಾವ್ಯಾವ ರೂಲ್ ಗಳನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಖಂಡಿತ ಹೇಳ್ತೀನಿ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅನ್ನ ನೋಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನೋಡೋಣ. ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಕಮೆಂಟ್ ಏನಾದ್ರೂ ಇಲ್ಲ ಸರ್ ನಮ್ಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ಏನಾದ್ರೂ ವಿಡಿಯೋಸ್ ಗಳನ್ನ ಮಾಡಿ ಸರ್, ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದ್ರ ಒಂದು ಸಪೋರ್ಟ್ ಸಿಕ್ಕರೆ ಖಂಡಿತ ನಿಮ್ಗೋಸ್ಕರ ನಾನು ವಿಡಿಯೋಗಳನ್ನ ಮಾಡ್ತೀನಿ ಖಂಡಿತ ಅಂತ ಹೇಳ್ತಾ ಬನ್ನಿ, ಈ ಒಂದು ವಿಡಿಯೋದಲ್ಲಿ ಈ ಒಂದು ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಮಾಹಿತಿನ ತಿಳ್ಕೊಂಡು ಬರೋಣ. ಎಂಡ್ವರೆಗೂ ನೋಡಿ. ಯಾಕೆ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ಕೆಲಸಕ್ಕೆ ಅಥವಾ ಒಂದು ಪೋಸ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಪೂರ್ವದಲ್ಲಿ ನಾವು ಅದರ ಒಂದು ನೋಟಿಫಿಕೇಶನ್ ಡೀಟೇಲ್ ಅನ್ನ ತಿಳ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಈ ಒಂದು ಕರ್ನಾಟಕ ಸರ್ಕಾರ ಈ ಸರಿ ಏನ್ ಮಾಡಿದೆ ಅಂತಂದ್ರೆ ಮೊದಲಿಗೆನೆ ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡಿಬಿಟ್ಟಿದೆ. ಯಾಕೆ ಅಂತಂದ್ರೆ ಕಾಲ್ಫರ್ ಆದ್ಮೇಲೆ ಹಾಗೆ ಪರೀಕ್ಷೆ ಆದ್ಮೇಲೆ ಇನ್ನೇನ್ ಲೀಸ್ಟ್ ಬಿಡ್ಬೇಕು ಅನ್ನೋಷ್ಟೊತ್ತಿಗೆ ಯಾರಾದ್ರೂ ಕೋರ್ಟ್ ಹೋಗೋದು, ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಕೋರ್ಟ್ ಹೋಗ್ತಿರ್ತಾರಲ್ಲ, ಆ ತರ ಸಮಸ್ಯೆಗಳು ಆಗ್ಬಾರ್ದು. ಈ ಒಂದು ಇದೇನೋ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬೇಗ ಮುಗಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಜಸ್ಟ್ ನಿಮ್ಗೆ ಇವಾಗ ಡ್ರಾಫ್ಟ್ ಅನ್ನ ಬಿಟ್ಟಿರ್ತಾರೆ. ಸೊ ಈ ಡ್ರಾಫ್ಟ್ ಅಂದ್ರೆ ಏನು, ಮತ್ತೆ ಫೈನಲ್ ಯಾವಾಗ ನೋಟಿಫಿಕೇಶನ್ ಹೇಗಿರುತ್ತೆ, ಏನು ನಾವ್ ಇನ್ನು ಏನ್ ಮಾಡ್ಬೇಕು ಅನ್ನೋದನ್ನ ಖಂಡಿತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ಆ ವಿಡಿಯೋನ ನೋಡ್ಕೊಂಡು ಬರೋಣ. ಆತ್ಮೀಯರೇ, 2 ದಿನಗಳಿಂದ ಒಂದು 15,000 ಶಿಕ್ಷಕರ ಅಂದ್ರೆ 6ರಿಂದ 8ನೇ ತರಗತಿಗೆ ಪದವೀಧರ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಅಂತಕ್ಕಂಥ ಎಲ್ಲ ನೀವು ಈ ಒಂದು ನೋಟಿಫಿಕೇಶನ್ ಅನ್ನು ನೋಡಿರ್ತೀರಿ. ಸೊ ನೀವು ನೋಡ್ಬೋದು, ಇಲ್ಲಿ 20/1/2022 ಈ ಒಂದು ನೋಟಿಫಿಕೇಶನ್ ಹೊರ ಬಿದ್ದಿದೆ. ಸೊ ಏನಪ್ಪ ಈ ಒಂದು ನೋಟಿಫಿಕೇಶನ್ ಅಂತಂದ್ರೆ ನೀವು ನೋಡ್ಬೋದು ಇಲ್ಲಿ, ದಿ ಡ್ರಾಫ್ಟ್ ಆಫ್ ದಿ ಕರ್ನಾಟಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ರಿಕ್ರೂಟ್ಮೆಂಟ್, ಇದು ರೂಲ್ಸ್ 2022 ಹೊಸ ರೂಲ್ಸ್ಗಳು ಕೂಡ ಇದಕ್ಕೆ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದು ಒಂದು ಡ್ರಾಫ್ಟ್ ಆಗಿದೆ, ಇನ್ನು ಇಟ್ ಇಸ್ ನಾಟ್ ಎ ಫೈನಲ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇನ್ನೂ ಒಂದು ಫೈನಲ್ ಒಂದು ಅಫಿಷಿಯಲ್ ಗೆಜೆಟ್ ಅನ್ನ
ಹೊರಡಿಸ್ತಾರೆ. ಅದಕ್ಕಿಂತ ಮುಂಚೆ ಯಾಕೆ ಈ ಒಂದು ಡ್ರಾಫ್ಟನ್ನು ಬಿಟ್ಟಿದ್ದಾರೆ ಅಂತಂದರೆ, ಇಫ್ ಎನಿ ಅಬ್ಜೆಕ್ಷನ್ ಆರ್ ಸಜೆಷನ್ ಏನಾದರೂ ಇದ್ರೆ ನೀವು ಅಬ್ಜೆಕ್ಷನ್ ಅಥವಾ ಸಜೆಷನ್ ಇನ್ನೂ ಕೊಡ್ಬೋದು ಒಂದು ವಿತಿನ್ ಟೈಮ್ ಒಳಗಡೆ. ಸೊ ಯಾರಿಗೆ ನೀವು ಅಬ್ಜೆಕ್ಷನ್ ಅಂದರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಅನ್ನೋದಂತ ನೋಡೋದಾದರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ MS ಬಿಲ್ಡಿಂಗ್ ಡಾಕ್ಟರ್ BR ಅಂಬೇಡ್ಕರ್ ರೋಡ್ ಬೆಂಗಳೂರು, ಇವರಿಗೆ ನೀವು ಒಂದು ಅಬ್ಜೆಕ್ಷನನ್ನು ಸಲ್ಲಿಸಬೇಕಾಗುತ್ತೆ. ಸೊ ಹಾಗೆ ಈ ಒಂದು ಡ್ರಾಫ್ಟ್ ರೂಲ್ಸ್ನ ನೋಡೋದಾದರೆ, ದೀಸ್ ರೂಲ್ಸ್ ಮೇ ಬಿ ಕಾಲ್ಡ್ ದಿ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಅಂತ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಗೆ ಒಳಪಡ್ತಕ್ಕಂಥದ್ದು. ಹಾಗೆ ದೇ ಶಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ ದ ಡೇಟ್ ಆಫ್ ದೇರ್ ಫೈನಲ್ ಪಬ್ಲಿಕೇಶನ್ ಇನ್ ದ ಅಫಿಷಿಯಲ್ ಗೆಜೆಟ್ ಇನ್ನು ಹೊರ ಬೀಳುತ್ತೆ. ಇದನ್ನು ಡ್ರಾಫ್ಟ್ ಮುಗಿದ ಮೇಲೆ ಏನಾದರೂ ಅಬ್ಜೆಕ್ಷನ್ ಬಂದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೋ, ಆಮೇಲೆ ಕೊನೆಗೆ ಒಂದು ಫೈನಲ್ ಅಂತೂ ಬರುತ್ತೆ ಅಂತಕ್ಕಂಥದ್ದು. ಸೊ ಹಾಗೆ ಈ ಒಂದು ಇನ್ನು ಏನೇನು ಈ ಒಂದು ನೋಟಿಫಿಕೇಶನಲ್ಲಿ ಇದೆ ಅಂತ ನೋಡೋದಾದರೆ, ನಿಮಗೆ ಗೊತ್ತಿದೆ ಡೆಫಿನಿಷನ್ಸ್ ಬಂದ್ಬಿಟ್ಟು ಅಪಾಯಿಂಟಿಂಗ್ ಅಥಾರಿಟಿ ಯಾರು, ಡೆಪ್ಯೂಟಿ DDPIಗಳು ಡಿಸ್ಟಿಕ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು. ಹಾಗೆ ಈ ಒಂದು ಪರೀಕ್ಷೆಯನ್ನು ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ CAC ಅಂತ ಏನು ಕರಿತೀವಿ, ಅವರು ಕೂಡ ಈ ಒಂದು ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು. ಹಾಗೆ ಇದಕ್ಕೆ ಆಯಾ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ನು ಮತ್ತು ಏನೇನು ಅರ್ಹತೆಗಳು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂಥದ್ದು ಕೂಡ ಈ ಒಂದು ಇರುತ್ತೆ. ಹಾಗೆ ಶೆಡ್ಯೂಲ್ ಅಂತಂದರೆ ಅಲ್ಲೊಂದು ರೂಲ್ಗಳು ಇರ್ತಕ್ಕಂಥದ್ದು ಮತ್ತು ವೇಕೆನ್ಸೀಸ್, ಇವುಗಳೆಲ್ಲ ಆಮೇಲೆ ನಮಗೆ ಫೈನಲ್ ಆಗಿ ಬರ್ತಕ್ಕಂಥ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ ಸಿಗ್ತವೆ. ಹಾಗೆ ನಾವು ಇವಾಗ ನೋಡ್ಬಿಡೋಣ, ಕೆಲವ್ರು ಯಾಕಂತಂದರೆ ಪಾಪ ಆ ಏಜ್ ಇನ್ನೇನು ಮುಗೀತು ಅನ್ನೋರಿಗೆ, ನಾನು ಎಲಿಜಿಬಲ್ ಆಗ್ತಾನೆ ಇಲ್ಲ ಅನ್ನೋರಿಗೆ ಒಂದು ಇಲ್ಲಿ ನೋಡೋಣ, ಮಿನಿಮಮ್ 21 ಇಯರ್ಸ್ ಆಗಿರಬೇಕು. ಹಾಗೆ ಗರಿಷ್ಠ ಅಂತಕ್ಕಂಥದ್ದನ್ನು ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು 47 ಇಯರ್ಸ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದಿ SC or ST or ಕ್ಯಾಟಗರಿ 1 ಕ್ಯಾಂಡಿಡೇಟ್. ಅಥವಾ ಹಾಗೆ ನೀವು ನೋಡ್ಬೋದು ಇಲ್ಲಿ ಪರ್ಸನ್ ವಿತ್ ಡಿಸಬಿಲಿಟಿ ಅಂತಂದರೆ ಯಾರಾದರೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 47 ಇಯರ್ಸನ್ನು ಹೇಳಿರ್ತಕ್ಕಂಥದ್ದು. ಹಾಗೆ 45 ಇಯರ್ಸ್ ಯಾರಿಗೆ ಅಂತಂದರೆ ಇನ್ ಕೇಸ್ ಆಫ್ ಅ ಕ್ಯಾಂಡಿಡೇಟ್ ಆಫ್ ಅದರ್ ಬ್ಯಾಕ್ವರ್ಡ್ OBC ಅಂತ ಏನು ಕರಿತೀವಲ್ಲ, ಅವರು ಅದರಲ್ಲಿ ನೋಡೋದಾದರೆ 2A 2B 3A ಆ್ಯಂಡ್ 3B ಇವರಿಗೆ 45 ಇಯರ್ಸ್ ಅಂತಕ್ಕಂಥದ್ದು. ಹಾಗೆ 42 ಇಯರ್ಸ್ ಬಂದ್ಬಿಟ್ಟು ಇನ್ನು ಅದರ್ ಏನಾದರೂ ಬೇರೆ ಕೇಸಸ್ ಇರೋರಿಗೆ 42 ವರ್ಷ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಹಾಗೆ ಇದನ್ನು ನೀವು KCSR 1977 ಈ ಒಂದು ರೂಲ್ ಅಪ್ಲೈ ಆಗುತ್ತೆ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು. ಸರ್ ಯಾಕೆ ಇಷ್ಟೊಂದು ಡೀಟೇಲ್ ಹೇಳ್ತಿದ್ದಾರೆ ಅಂದರೆ, ನಾವು ಯಾವುದಾದ್ರೂ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅಂತಂದರೆ ಅದರದ್ದು ಸಂಪೂರ್ಣವಾಗಿ ಮೊದಲು ತಿಳ್ಕೊಳ್ಳೋದು ತುಂಬ ಉತ್ತಮ ಅಂತಂದು ಹೇಳಿ ನನ್ನ ಭಾವನೆ. ಸೊ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ ನೋಡ್ತಾ ಇದ್ದರೆ ದಯಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನು ಕೂಡ ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸೆಲೆಕ್ಷನ್ ಅಥಾರಿಟಿ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ, ಯಾವ ರೀತಿ ಒಂದು ಮೋಡ್ ಆಫ್ ರಿಕ್ರೂಟ್ಮೆಂಟ್ ಹೆಂಗಿರುತ್ತೆ ಅಂತ ನೋಡೋದಾದರೆ ಯಾವ್ಯಾವ ರೂಲ್ಗಳು ಅಪ್ಲೈ ಆಗ್ತವೆ ಅಂತಕ್ಕಂಥದ್ದು. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ವೇಕೆನ್ಸೀಸು ತುಂಬ ಇದೆ. ಇದನ್ನು ನೋಡ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ. ನೋಡೋಣ ಮುಂದಿಂದು ವೆರಿ ಇಂಪಾರ್ಟೆಂಟ್ ನೋಡೋಣ. ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, the selection authority shall from out of the list of eligible candidates prepare in the order of merit ಅಂದರೆ ಮೆರಿಟ್ ಬೇಸ್ ಇರುತ್ತೆ ಅಂತಕ್ಕಂಥದ್ದು. ಸೊ ಹಾಗೆ ಒಂದು ನೋಟಿಫೈಡ್ ಯಾವ್ಯಾವ ಸಬ್ಜೆಕ್ಟು, ಹಾಗೆ ಒಂದು ಕ್ಯಾಟಗರಿ ಸಂಬಂಧಪಟ್ಟಂತಹ ಕ್ಯಾಂಡಿಡೇಟ್ಸು ಮತ್ತು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಬೇಸ್ ಮೇಲೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು ಆ ಒಂದು ಅಂಕಗಳನ್ನು ಇದು ಪರಿಗಣಿಸ್ತಾರೆ. ಹಾಗೆ ನೀವು TETಯಲ್ಲಿ ಪಡ್ಕೊಂಡಂತಹ ಅಂಕಗಳು, ಹಾಗೆ ನಿಮ್ಮ ಒಂದು ಡಿಗ್ರಿ ಆಗಿರ್ಬೋದು ಮತ್ತು ಒಂದು B.Ed ಅಥವಾ D.Ed ಯಾವ್ಯಾವ ಪರೀಕ್ಷೆಗಳನ್ನು ಬರೆದಿರ್ತೀರಿ ಅವುಗಳನ್ನು ಅದರ ಒಂದು ಯಾವ್ಯಾವ ಪರ್ಸೆಂಟೇಜ್ಗಳನ್ನು ಇಲ್ಲಿ ನೋಡ್ಬಿಡೋಣ. ಈಗ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ವಿತ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಆರ್ ಬ್ಯಾಚುಲರ್ ಇನ್ ಎಜುಕೇಷನ್ ಆರ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಮಾಡಿರೋರಿಗೆ ಯಾವ್ಯಾವ ರೀತಿ ವೇಟೇಜಸ್ಗಳು ಕೂಡ ಇಲ್ಲಿ ಅಂದರೆ ಮಾರ್ಕ್ಸ್ ಅಲ್ಲ ಅಂದರೆ ಯಾವ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ ಫೈನಲ್ ಆಗಿ ಅಂತ ನೋಡೋದಾದರೆ, ಫಸ್ಟ್ಗೆ ಇಲ್ಲಿ ನೋಡೋಣ 50%, 0.50% ಫಾರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವಂತಹ ಅಂಕಗಳ ಮೇಲೆ ಒಂದು 50% ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಹಾಗೆ 20% ಬಂದ್ಬಿಟ್ಟು ನಿಮ್ಮ ಒಂದು TET ಪರೀಕ್ಷೆ, ಅದರಿಂದ ಒಂದು 20%. ಹಾಗೆ ಇನ್ನು 20% ಬಂದ್ಬಿಟ್ಟು ನೀವು ಒಂದು ಗ್ರಾಜ್ಯುಯೇಟ್ ಡಿಗ್ರಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ ನಿಮ್ಮ ಅಂಕಗಳನ್ನು ಅಂದರೆ ಅದ್ರ ಮೇಲೆ 20%. ಹಾಗೆ 10% ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್
ಟೀಚರ್ ಎಜುಕೇಶನ್ ಅಂದರೆ ಇಲ್ಲಿ B.Ed ನೀವು ನೋಡ್ಬೋದು 50% ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು, 20% TET, ಹಾಗೆ 20% ಡಿಗ್ರಿ, ಹಾಗೆ 10% ಟೀಚರ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಒಟ್ಟು 100% ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಹ್ಯಾವಿಂಗ್ 4 year ಗ್ರಾಜುಯೇಟ್ ಡಿಗ್ರಿ ಅಂದರೆ ಈಗ ಮೇಲ್ಕಂಡಂತೆ ಅವರು ಕ್ವಾಲಿಫಿಕೇಶನ್ ಪಡೆಯದೆ ಇನ್ನು ಯಾರಾದರೂ 4 ವರ್ಷದ ಗ್ರಾಜುಯೇಟ್ ಡಿಗ್ರಿ ಇನ್ ಟೀಚರ್ ಎಜುಕೇಶನ್ ಅಂದರೆ ಒಂದು ಸ್ಪೆಷಲ್ ಕೋರ್ಸನ್ನು ಮಾಡಿರೋರಿಗೆ ಯಾವ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ 50% ಬಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಂದ, ಹಾಗೆ 20% ಬಂದ್ಬಿಟ್ಟು TET ಗಳಿಸಿರ್ತಕ್ಕಂಥ ಅಂಕಗಳ ಮೇಲೆ, ಹಾಗೆ 30% ಬಂದ್ಬಿಟ್ಟು 4 year ಏನು B.Ed ಅಥವಾ BA ಈ ಥರದ್ದು ಒಂದಿಷ್ಟು ಸ್ಪೆಷಲ್ ಎಜುಕೇಷನ್ ಮಾಡ್ಕೊಂಡಿರೋರಿಗೆ ಅವ್ರಿಗೆ 30% ಇಲ್ಲಿ ಒಟ್ಟು ಇವ್ರಿಗೂ ಕೂಡ 100%ಗೆ ಕ್ಯಾಲ್ಕುಲೇಷನ್ ನಡೆಯುತ್ತೆ. ಸೊ ಹಾಗೆ ಇಫ್ ದ ಡಿರೈವ್ಡ್ ಪರ್ಸೆಂಟೇಜ್ ಆಫ್ಟರ್ ಅಪ್ಲೈಯಿಂಗ್ ದ ಅಬೋವ್ ವೇಟೇಜಸ್ ಫಾರ್ 2 or more ಕ್ಯಾಂಡಿಡೇಟ್ಸ್ ಆರ್ ಈಕ್ವಲ್, ಇದು ಮೇಯ್ನ್ ಆಗಿ ತಿಳ್ಕೊಳ್ಳೇಬೇಕು. ಸೇಮ್ ಸ್ಕೋರ್ ಇದೆ, ಸೇಮ್ ಎಲ್ಲದರಲ್ಲೂ ಈಕ್ವಲ್ ಪರ್ಸೆಂಟೇಜ್ ಇದೆ, ಆದರೆ ಯಾರಿಗೆ ಕೊಡ್ತಾರೆ ಪೋಸ್ಟ್ ಅಂತ ನೋಡೋದಾದ್ರೆ ನೀವು ನೋಡ್ಕೋಬಹುದು ಇಲ್ಲಿ ದ ಆರ್ಡರ್ ಆಫ್ ಮೆರಿಟ್ ಇನ್ ರೆಸ್ಪೆಕ್ಟ್ ಆಫ್ ಸಚ್ ಕ್ಯಾಂಡಿಡೇಟ್ ಶೆಲ್ ಬಿ ಫಿಕ್ಸ್ಡ್ ಆನ್ ದಿ ಬೇಸಿಸ್ ಆಫ್ ದರ್ ಏಜ್. ಯಾರು ಸೀನಿಯರ್ ಇರ್ತಾರೋ ದ ಎಲ್ಡರ್ ಇನ್ ದ ಏಜ್ ಬೀಂಗ್ ಪ್ಲೇಸ್ಡ್ ಅಬೋವ್ ದ ಯಂಗರ್, ಅಂದರೆ ಯಂಗರ್ಗಿಂತ ಹಿರಿಯರು ಯಾರು ಇರ್ತಾರೆ ಅವರಿಗೆ ಇಲ್ಲಿ ಪೋಸ್ಟನ್ನು ಅಲಾಟ್ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇದೆ. ಹಾಗೆ ರಿಸರ್ವೇಷನ್ ಆಫ್ ಪೋಸ್ಟ್ಸ್ ನೋಡೋದಾದ್ರೆ ಇಲ್ಲಿ ಕೂಡ ಅಷ್ಟೇ ಒಂದು ನಾರ್ಮ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು KCSR ರೂಲ್ ಕೂಡ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದೇನು ವೆರಿ ಇಂಪಾರ್ಟೆಂಟ್ ಅಲ್ಲ, ಇವೆಲ್ಲ ನಿಮಗೆ ನೀವು ಓದ್ಕೊಳ್ಳಿ. ಆಮೇಲೆ ಸೊ ಮೇಯ್ನ್ ಆಗಿ ಈಗ ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನೋಡ್ಬಿಡೋಣ. ಈಗ ಬಿಫೋರ್ ಪಬ್ಲಿಷಿಂಗ್ ದ ಪ್ರಾವಿಷನಲ್ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್, ಅಂದರೆ ಇನ್ನು ಪ್ರಾವಿಷನಲ್ ಲಿಸ್ಟ್ ಬಿಡೋಕ್ಕಿಂತ ಮುಂಚೆ ಆ ಕ್ಯಾಂಡಿಡೇಟ್ಸ್ಗೆ ಏನು ಮಾಡ್ತಾರೆ, ಮೆರಿಟ್ ಫಾರ್ ಪರ್ಪಸ್ ಆಫ್ ವೆರಿಫಿಕೇಶನ್ ಆಫ್ ರೆಕಾರ್ಡ್ಸ್ ಅಪ್ ಟು 2 times, ಅಂದರೆ 2 ಬಾರಿ ಅವರಿಗೆ ಒಂದು ವೆರಿಫಿಕೇಶನ್ ಅನ್ನು ನಡೆಸಿಬಿಟ್ಟು ಆಮೇಲೆ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಆ ಲಿಸ್ಟಲ್ಲಿ ಆಗಿರೋರಿಗೆ 2 ಬಾರಿ ಇದಾಗಿ ಏನು ವೆರಿಫಿಕೇಶನ್ ಮಾಡಿಬಿಟ್ಟು ಆಮೇಲೆ ಆಫ್ಟರ್ ವೆರಿಫಿಕೇಶನ್ ಆಫ್ ರೆಕಾರ್ಡ್ಸ್ ತದನಂತರದಲ್ಲಿ ಒಂದು ಸೆಲೆಕ್ಷನ್ ಅಥಾರಿಟಿ ಶಲ್ ಪಬ್ಲಿಷ್ ಪ್ರಾವಿಷನಲ್ ಲಿಸ್ಟ್ ಕನ್ಸಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಈಕ್ವಲ್ ಟು ದಿ ನಂಬರ್ ಆಫ್ ವೇಕೆನ್ಸೀಸ್, ಅಂದರೆ ವೇಕೆನ್ಸಿ ಎಷ್ಟಿದೆ ಅದಕ್ಕೆ ತಕ್ಕಂತೆ ಒಂದು ಫಸ್ಟ್ ಲಿಸ್ಟನ್ನು ಬಿಡ್ತಕ್ಕಂಥದ್ದು. ಇದಾದಮೇಲೆ ದೇರ್ ಆಫ್ಟರ್ ದ ಮೇನ್ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಈಕ್ವಲ್ ಟು ದಿ ನಂಬರ್ ಆಫ್ ವೇಕೆನ್ಸೀಸ್ ನೋಟಿಫೈಡ್ ಶೆಲ್ ಬಿ ಪಬ್ಲಿಷ್ಡ್ ಆಫ್ಟರ್ ದಿ ಕನ್ಸಿಡರಿಂಗ್ ಅಬ್ಜೆಕ್ಷನ್ಸ್. ಏನಾದರೂ ಇನ್ನೂ ಕೂಡ ಅದಾದ್ಮೇಲೂ ಕೂಡ ಫಸ್ಟ್ ಲಿಸ್ಟ್ ಬಿಟ್ಟ ಮೇಲೂ ಕೂಡ ಏನಾದರೂ ಅಬ್ಜೆಕ್ಷನ್ಸ್ ಅವುಗಳನ್ನು ನೋಡಿಬಿಟ್ಟು ಮತ್ತೆ ಇನ್ನೊಂದು ರೌಂಡು ಪ್ರಾವಿಷನಲ್ ಲಿಸ್ಟಲ್ಲಿ ಏನಾದರೂ ಇದ್ದರೆ ತೊಂದರೆ ಇದ್ದರೆ ಅವುಗಳನ್ನು ಕೂಡ ಸರಿಪಡಿಸ್ಕೊಂಡು ಕೊನೆಗೆ ಮತ್ತೆ ಒಂದು ಫೈನಲ್ ಆಗಿರ್ತಕ್ಕಂತಹ ಲಿಸ್ಟನ್ನು ಬಿಡೋದು. ಹಾಗೆ ಅದಕ್ಕೆ ತಕ್ಕಂಗೆ ಅಡಿಷನಲ್ ಸೆಲೆಕ್ಷನ್ ಲಿಸ್ಟ್ ಕೂಡ ಇರುತ್ತೆ. ಅಡಿಷನಲ್ ಲಿಸ್ಟ್ ಏನೋ ನೋಡೋಣ, ಅದಕ್ಕಿಂತ ಮುಂಚೆ ನಮಗೆ ಮೇಯ್ನ್ ಆಗಿ ಯಾವ್ಯಾರು ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಶೆಡ್ಯೂಲ್ ಏನು ಹೇಳುತ್ತೆ, ಯಾರ್ಯಾರು ಯಾವ್ಯಾವ ಕ್ವಾಲಿಫಿಕೇಷನು ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡಬೇಕಾಗಿದೆ ಅಂತಕ್ಕಂಥದ್ದೇ ಇಲ್ಲಿ ಪ್ರಮುಖವಾದಂತಹ ವಿಚಾರ ಈ ಒಂದು ವಿಡಿಯೋದು. ಸೊ ಇಲ್ಲಿ ನೀವು ನೋಡ್ಬೋದು ಕ್ಯಾಟಗರಿ ಆಫ್ ಪೋಸ್ಟ್ ಆ್ಯಂಡ್ ಸ್ಕೇಲ್ ಆಫ್ ಪೇ ಅಂತ ನೋಡೋದಾದರೆ ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಫಾರ್ ಕ್ಲಾಸ್ 6 to 8 ಪೇ ಸ್ಕೇಲ್ ಬಂದುಬಿಟ್ಟು 14,550ರಿಂದ 26,700 ಇರುವಂಥದ್ದು. ಸೊ ಇದು ಈಗ ಹೊರಡಿಸ್ತಕ್ಕಂಥ ಒಂದು ನೋಟಿಫಿಕೇಶನ್ದು ಸ್ಕೇಲು. ಸೊ ಇದರಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು ನಿಮಗೆ 15,000 ಶಿಕ್ಷಕರ ನೇಮಕಾತಿ ಇದು ಆಗಿರುತ್ತೆ ಅಂತಕ್ಕಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಪೇ ಸ್ಕೇಲ್ 14,550 ಇದು ಓಲ್ಡ್ ಪೇ ಸ್ಕೇಲ್ ಇದೆ ಅಂತ ನನ್ನ ಒಂದು ಅನ್ಕೋತೀನಿ. ಸೊ ಫೈನಲ್ ಆಗಿ ಇದೆಲ್ಲ ಸರಿ ಆಗುತ್ತೆ ಒಂದು ಫೈನಲ್ ಲಿಸ್ಟಲ್ಲಿ, ಒಂದು ಫೈನಲ್ ನೋಟಿಫಿಕೇಶನಲ್ಲಿ ಅಂತ ನನ್ನ ಭಾವನೆ. ಸೊ ಇಲ್ಲಿ ನೋಡೋಣ ಏನೇನು ಕ್ವಾಲಿಫಿಕೇಶನ್ ಇರಬೇಕು 6 to 8 ಪ್ರೈಮರಿ ಒಂದು ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿಕ್ಕೆ ಅಂತ ನೋಡೋಣ. ಮುಖ್ಯವಾಗಿ ಗ್ರಾಜುಯೇಟ್ ಡಿಗ್ರಿ ವಿತ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಆ್ಯಂಡ್ 2 year ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್, ಅಂದರೆ ಮಿನಿಮಮ್ 50% ತೆಗೆದುಕೊಂಡಿರ್ಬೇಕಾಗುತ್ತೆ ಡಿಗ್ರಿಲಿ. ಹಾಗೆ ನೀವು 2 ವರ್ಷದ ಏನು D.Ed ಅಂತ ಏನು ಕರಿತಿರಲ್ಲ ಆ ಒಂದು ಕೋರ್ಸ್ ಆಗಿರಬೇಕು, ಅಥವಾ ಗ್ರಾಜುಯೇಟ್ ಡಿಗ್ರಿ ವಿತ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಆ್ಯಂಡ್ ಬ್ಯಾಚುಲರ್ ಇನ್ ಎಜುಕೇಷನ್, ಅಂದರೆ ಇಲ್ಲಿ ನೀವು ಡಿಗ್ರಿ ವಿತ್ B.Ed ಆಗಿರೋರಿಗೂ ಕೂಡ 50% ಅದರಲ್ಲಿ ನೀವು ಮಾಡಬೇಕಾಗಿರುತ್ತೆ. ಹಾಗೆ ಬ್ಯಾಚುಲರ್ ಇನ್ ಸ್ಪೆಷಲ್ ಎಜುಕೇಷನ್ ಅದರಲ್ಲಿ ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಅವರು ಬಿಟ್ಟು ಇನ್ನೂ ಉಳಿದವ್ರು ಮತ್ತೆ ಯಾರು ಅಪ್ಲೈ ಮಾಡ್ಬೋದು ಈ ಪೋಸ್ಟ್ಗೆ ಅಂತ ನೋಡೋದಾದರೆ PUC ವಿತ್ ಮಿನಿಮಮ್ ನೋಡಿ, PUC ವಿತ್ ಮಿನಿಮಮ್ 50%
of aggregate marks and 4-year bachelor of elementary education or 4-year bachelor of education ಅಂದ್ರೆ 4 ವರ್ಷದ BEd PUC ಆದಮೇಲೆ ಈ ತರ ಒಂದು ಕೋರ್ಸ್ಗಳನ್ನ ಯಾರಾದರೂ ಮಾಡಿದ್ರೆ ಅವರು ಕೂಡ ಇದರಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಅರ್ಹರಾಗಿರ್ತಾರೆ ಅಂತಕ್ಕಂಥದ್ದು. ಪ್ರೊವೈಡೆಡ್ ದಟ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ಶೆಡ್ಯೂಲ್ ಕ್ಯಾಸ್ಟ್, ಇಲ್ಲಿ ನೋಡೋದಾದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ SC ST ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಹಾಗೆ ಯಾರಾದರೂ ಡಿಸಬಿಲಿಟಿ ಇರೋರಿಗೂ ಕೂಡ ಮಾರ್ಕ್ಸ್ ಇನ್ ಗ್ರಾಜುಯೇಟ್ ಡಿಗ್ರಿ ಆರ್ PUC ಶೆಲ್ ಬಿ ಮಿನಿಮಮ್ 45% ಅನ್ನು ತೆಗೆದುಕೊಂಡಿದ್ರೆ ಸಾಕು ಅಂತಂದು ಹೇಳಿ ಇರ್ತಕ್ಕಂಥದ್ದು. ಹಾಗೆ ಇವರು ಮತ್ತಿನ್ನು ಏನೇನು ಅಭ್ಯಾಸ ಮಾಡಿರ್ಬೇಕಾಗುತ್ತೆ, ಪಾಸ್ ಇನ್ TET ಕೂಡ ಇವರು ಪಾಸ್ ಆಗಿರಬೇಕಾಗುತ್ತೆ ಅಕಾರ್ಡಿಂಗ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ರೂಲ್ ಇದೆ TETದು ಆ ಒಂದು ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿರ್ಬೇಕಾಗುತ್ತೆ. ಹಾಗೆ ಮತ್ತೆ ಅದ್ರ ಜೊತೆ ಏನಿರಬೇಕು ಅಂತಂದ್ರೆ ಫಾರ್ ದಿ ಪೋಸ್ಟ್ ಆಫ್ ಗ್ರಾಜುಯೇಟ್ ಪ್ರೈಮರಿ ಟೀಚರ್, ನೀವು ನೋಡ್ಬೋದು ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ ಆಗಬೇಕಂದ್ರೆ ಏನಿರಬೇಕು ಅರ್ಹತೆಗಳು. ಸ್ಟಡಿಡ್ ಬೋತ್ ದ ಕನ್ಸರ್ನ್ಡ್ ಲ್ಯಾಂಗ್ವೇಜ್ ಅಂಡ್ ಆಲ್ಸೋ ಒನ್ ಆಫ್ ದ ಫಾಲೋಯಿಂಗ್ ಸಬ್ಜೆಕ್ಟ್, ಅಂದ್ರೆ ಕನ್ಸರ್ನ್ಡ್ ಲ್ಯಾಂಗ್ವೇಜಸ್ ಅಂದ್ರೆ ಈಗ ಆಲ್ರೆಡಿ ಇದೇ ಭಾಷೆಗಳನ್ನು ಓದಿರಬೇಕು, ಅದ್ರ ಜೊತೆ ಏನಿರಬೇಕು ಅದರ್ ದ್ಯಾನ್ ದಿ ಕನ್ಸರ್ನ್ಡ್ ಲ್ಯಾಂಗ್ವೇಜ್ ಅನ್ನು ಹೊರತುಪಡಿಸಿ ನೀವು ಮತ್ತೆ ಆಪ್ಷನಲ್ ಸಬ್ಜೆಕ್ಟ್ಸ್ ಫಾರ್ 3 years ಅಲ್ಲಿ ಏನೇನು ಓದಿರಬೇಕು ಗ್ರಾಜುಯೇಟ್ ಡಿಗ್ರಿ ಯಾವುದರಲ್ಲಿ ಅಂದ್ರೆ ಕನ್ನಡ, ಇಂಗ್ಲೀಷು, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳ್, ಮಲಯಾಳಂ, ಕೊಂಕಣಿ, ಸಂಸ್ಕೃತ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯಾಗ್ರಫಿ ಅಂಡ್ ಸೋಷಿಯಾಲಜಿ ಈ ಒಂದು ವಿಷಯನೂ ಕೂಡ ನೀವು ಓದಿರಬೇಕಾಗುತ್ತೆ. ಅಂದರೆ ಯಾವುದಾದ್ರೂ ಈ ಒಂದು ವಿಷಯ ಅಂತಕ್ಕಂಥದ್ದು. ಹಾಗೆ ಸ್ಕೋರ್ಡ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್, 50% ನೀವು ಇಲ್ಲಿ ಗಳಿಸಿರ್ಬೇಕಾಗುತ್ತೆ. ಅಂದ್ರೆ ಇನ್ ದ ಕನ್ಸರ್ನ್ಡ್ ಲ್ಯಾಂಗ್ವೇಜ್, ನೀವು ಯಾವ ಭಾಷಾ ಶಿಕ್ಷಕರು ಆಗ್ಬೇಕು ಅಂತ ಇರ್ತೀರಿ ಆ ಭಾಷೆಯಲ್ಲಿ ಅವರು ಮಿನಿಮಮ್ 50% ತೆಗೆದುಕೊಂಡು ಪಾಸ್ ಆಗಿರ್ಬೇಕಾಗುತ್ತೆ. ಇನ್ ಅದರ್ ಸಬ್ಜೆಕ್ಟ್, ಹಾಗೆ ಇನ್ ಅದರ್ ಸಬ್ಜೆಕ್ಟ್ ಆ್ಯಂಡ್ ಡನ್ ಪ್ರಾಕ್ಟೀಸ್ ಟೀಚಿಂಗ್, ಮತ್ತೆ ಇನ್ನು ಏನಾಗಿರ್ಬೇಕು ಅಂತಂದ್ರೆ ನೀವು ಲ್ಯಾಂಗ್ವೇಜ್ ಅಲ್ಲಿ 50% ತೆಗೆದುಕೊಂಡಿರ್ಬೇಕು, ಮತ್ತೆ ಇನ್ನು ಉಳಿದ ಒಂದು ಸಬ್ಜೆಕ್ಟ್ ಅಲ್ಲಿ ಕೂಡ 50% ತೆಗೆದುಕೊಂಡು ಪಾಸ್ ಆಗಿರಬೇಕಾಗುತ್ತೆ. ಅದ್ರ ಜೊತೆ ಪ್ರಾಕ್ಟೀಸ್ ಟೀಚಿಂಗ್ ಮೆಥಡ್ ಆಫ್ ಟೀಚಿಂಗ್ ಅಟ್ ಲೀಸ್ಟ್ ಇನ್ ದ ಕನ್ಸರ್ನ್ಡ್ ಲ್ಯಾಂಗ್ವೇಜ್, ಅಂದ್ರೆ ನೀವು DEd ಅಲ್ಲಿ ಅಥವಾ BEd ಅಲ್ಲಿ ಆ ಒಂದು ಮೆಥಡಾಲಜಿ ಆಗಿ ಯಾವ ಒಂದು ಕನ್ಸರ್ನ್ಡ್ ಲ್ಯಾಂಗ್ವೇಜ್ ಅಥವಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ನೀವು BEd ಆರ್ DEd ಅಲ್ಲಿ ಅದನ್ನ ಮೆಥಡಾಲಜಿ ಆಗಿ ಕೂಡ ನೀವು ಅಭ್ಯಾಸ ಮಾಡಿರಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಫಾರ್ ದಿ ಪೋಸ್ಟ್ ಆಫ್ ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಕ್ಯಾಂಡಿಡೇಟ್ಸ್ಗಳು ಏನೇನು ಅಭ್ಯಾಸ ಮಾಡಿರಬೇಕಾಗುತ್ತೆ ಅಂತ ನೋಡೋದಾದ್ರೆ, ಕ್ಯಾಂಡಿಡೇಟ್ ಹೂ ಹ್ಯಾವ್ ಸ್ಟಡಿಡ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕಂಪಲ್ಸರಿ ಫಾರ್ 3 years ಇನ್ ಗ್ರಾಜುಯೇಟ್, ಅವರು ಕಂಪಲ್ಸರಿಯಾಗಿ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಅನ್ನ ಅಭ್ಯಾಸ ಮಾಡಿರಲೇಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಹಾಗೆ ಅದ್ರ ಜೊತೆಗೆ ಗ್ರಾಜುಯೇಟ್ ಡಿಗ್ರಿ ಅಲಾಂಗ್ ವಿತ್ ಐದರ್ ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಅಂದರೆ ಇನ್ನು 3ನೇ ವಿಷಯ ಆಗಿ ಅವರು ಕೆಮಿಸ್ಟ್ರಿ ಮಾಡಿರೋರು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ಹಾಗೆ ಜಿಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಆಸ್ ದಿ 3rd ಆಪ್ಷನಲ್ ಸಬ್ಜೆಕ್ಟ್ ಫಾರ್ 3 years ಓದಿರಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ಈ ವರ್ಷ ಈ ಒಂದು ನೇಮಕಾತಿಯಲ್ಲಿ ವಿಶೇಷವಾಗಿ ನೀವೆಲ್ಲ ನ್ಯೂಸ್ ಪೇಪರಲ್ಲಿ ನೋಡಿರ್ತೀರಿ, ಈ ವರ್ಷ ಇಂಜಿನಿಯರಿಂಗ್ ಮಾಡಿರ್ತಕ್ಕಂತಹ ಗ್ರಾಜುಯೇಟ್ಸ್ಗೂ ಕೂಡ ಒಂದು ಗಣಿತ ಶಿಕ್ಷಕರಾಗ್ಲಿಕ್ಕೆ ಅರ್ಹತೆಯನ್ನು ಕೊಟ್ಟಿದ್ದಾರೆ, ಅವರು ಕೂಡ ಆಗ್ಬಹುದು ಅಂತಕ್ಕಂಥದ್ದು. ಇಲ್ಲಿ ನೋಡೋಣ ಅವ್ರಿಗೆ ಏನು ಕಂಡೀಷನ್ಗಳಿದೆ ಈ ಒಂದು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರ್ಲಿಕ್ಕೆ ಅಂತ ನೋಡೋದಾದ್ರೆ, ಮ್ಯಾಥಮೆಟಿಕ್ಸ್ ಇನ್ ಫಸ್ಟ್ 3 or 4 ಸೆಮಿಸ್ಟರ್ಸ್, ಅಂದರೆ ಮೊದಲ 3 ಮತ್ತು 4 ಸೆಮಿಸ್ಟರ್ಗಳಲ್ಲಿ ಮ್ಯಾಥಮೆಟಿಕ್ಸ್ ಅನ್ನು ಕಂಪಲ್ಸರಿಯಾಗಿ ಓದಿರಬೇಕಾಗುತ್ತೆ. ಅಂದರೆ ಇಲ್ಲಿ ಗ್ರಾಜುಯೇಟ್ಸ್ ಇನ್ ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಅದರ್ ದ್ಯಾನ್ ಗ್ರಾಜುಯೇಟ್ಸ್ ಇನ್ ಆರ್ಕಿಟೆಕ್ಚರ್ ಅಲ್ಲಿ ಇರೋರಿಗೆ, ಇದು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ ಓಕೆ, ಅದರ್ ದ್ಯಾನ್ ಗ್ರಾಜುಯೇಟ್ಸ್ ಇನ್ ಆರ್ಕಿಟೆಕ್ಚರ್ ಅಲ್ಲಿ ಇರೋರಿಗೆ ಅವರು ಮಿನಿಮಮ್ ಆಗಿ 3 years ಮ್ಯಾಥಮೆಟಿಕ್ಸ್, ಅಂದರೆ 3 or 4 ಸೆಮಿಸ್ಟರ್ಸ್ ಮ್ಯಾಥಮೆಟಿಕ್ಸ್ ಅನ್ನು ಓದಿರಬೇಕು. ಹಾಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇನ್ ರೆಸ್ಟ್ ಆಫ್ ದಿ ಸೆಮಿಸ್ಟರ್ಸ್, ಇನ್ನು ಉಳಿದ ಸೆಮಿಸ್ಟರ್ಗಳಲ್ಲಿ ಅವರು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅನ್ನ ಅಭ್ಯಾಸ ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು. ಹಾಗೆ ಅವರು ಗ್ರಾಜುಯೇಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 50%, ಅವರು ಕೂಡ 50% ಅಂಕಗಳನ್ನು ಗಳಿಸಿರಬೇಕಾಗುತ್ತೆ ಅವರ ಒಂದು ಡಿಗ್ರಿಯಲ್ಲಿ. ಹಾಗೆ these 3 subjects are engineering graduates must have scored minimum 50% aggregate marks in mathematics and applied mathematics ಅಲ್ಲಿ ಸಪರೇಟ್ ಬರೀ ಮ್ಯಾಥಮೆಟಿಕ್ಸ್ ಅಲ್ಲಿ 50 ತಗೊಂಡು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾದರೂ 45-30 ತಗೊಂಡು ಒಂದು 50% ಒಳಗಡೆ ಇದ್ರೆ ಅವರು ಕೂಡ ಎಲಿಜಿಬಲ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ಅವರು 50% ಮಸ್ಟ್ ಅಂಡ್ ಶುಡ್ ತೆಗೆದುಕೊಂಡಿರ್ಬೇಕಾಗುತ್ತೆ. ಹಾಗೆ ಮತ್ತೆ ಅವರು
ನೋಡೋಣ, ಬರೀ ಇಂಜಿನಿಯರಿಂಗ್ ಮಾಡಿರೋರಿಗೆ ಕೊಟ್ಬಿಟ್ರೆ ಹೆಂಗೆ ಅಂತಂದೇಳಿ ಭಾಳ ಜನ ಇದು ಮಾಡ್ತಾ ಇದ್ರಿ. ಸೊ ಅವರು ಕೂಡ ಇಲ್ಲಿ ಒಂದಿದೆ ಏನಂದ್ರೆ ಮಸ್ಟ್ ಹ್ಯಾವ್ ಪ್ರಾಕ್ಟೀಸ್ ಟೀಚಿಂಗ್. ಅವರು ಕೂಡ ಪ್ರಾಕ್ಟೀಸ್ ಟೀಚಿಂಗ್ ಮಾಡಿರಬೇಕು, ಮೆಥಡ್ ಆಫ್ ಟೀಚಿಂಗ್ ಅಟ್ಲೀಸ್ಟ್ ಇನ್ ಒನ್ ಆಫ್ ದೀಸ್ 3 ಸಬ್ಜೆಕ್ಟ್ಸ್. ಯಾವ್ಯಾವುದು ಅಂತ ನೋಡೋದಾದರೆ ಅಲ್ಲಿ ನೀವು ಹೇಳಿ ನೋಡಿದ್ರಲ್ಲ, ಯಾವುದು ಮ್ಯಾಥಮೆಟಿಕ್ಸು, ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಅದರಲ್ಲಿ ಅವರು ಡಿಪ್ಲೊಮಾ ಅಥವಾ ಬ್ಯಾಚುಲರ್ ಡಿಗ್ರಿ ಅಂದರೆ BEd ಆರ್ D.Ed ಕೂಡ ಅವರು ಮಾಡಿದರೆ ಮಾತ್ರ ಮ್ಯಾಥಮೆಟಿಕ್ಸ್ ಟೀಚರ್ ಆಗಲಿಕ್ಕೆ ಅವಕಾಶ ಇರೋದು ಅಂತಕ್ಕಂಥದ್ದು. ಸೊ ಹಾಗೆ ಕಳೆದ ಒಂದು ಹಿಂದಿನ ಒಂದು ನೇಮಕಾತಿಯಲ್ಲಿ ಜೀವ ವಿಜ್ಞಾನ ಶಿಕ್ಷಕರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋ ಒಂದು ಕೊರಗು ತುಂಬಾ ಇತ್ತು. ಈ ವರ್ಷ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ನೋಡೋಣ ಅವ್ರಿಗೆ ಏನು ಕಂಡೀಷನ್ ಇದೆ ಫಾರ್ ದಿ ಪೋಸ್ಟ್ ಆಫ್ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಗೆ. ಬಯಾಲಜಿಕಲ್ ಸೈನ್ಸಸ್, ಅದರಲ್ಲಿ ನೀವು ಬ್ರಾಕೆಟಲ್ಲಿ ನೋಡ್ಬೋದು, ಬಯಾಲಜಿಕಲ್ ಸೈನ್ಸಸ್ ಅವ್ರಿಗೆ ದೀಸ್ ಪೋಸ್ಟ್ ಶೆಲ್ ಬಿ ಎಕ್ಸಿಸ್ಟೆಂಟ್ ಇನ್ ದ ಸ್ಕೂಲ್ಸ್ ಅಲಾಟೆಡ್ ವಿತ್ ಮೋರ್ ದ್ಯಾನ್ 1 ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಪೋಸ್ಟ್ ಬೇಸ್ಡ್ ಆನ್ ದಿ ಡಿಫೈನ್ಡ್ ಪುಪಿಲ್ ಟೀಚರ್ ರೇಷಿಯೋ. In such instances, the second post shall be of the above nomenclature candidatesಗೆ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರ ಅನುಪಾತದ ಆಧಾರದ ಮೇಲೆ ಒಂದಕ್ಕಿಂತ ಹೆಚ್ಚು ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರನ್ನು ನೀಡಿದಂತಹ ಶಾಲೆಗಳಲ್ಲಿ ಈಗ ಮತ್ತೆ ಹೊಸದಾಗಿ ಒಂದು GPT ಎಂಬ ಅಂದರೆ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ ಅಂತ ಒಂದು ಹುದ್ದೆಯನ್ನು ಒಂದು ಇದೇ ಸೃಷ್ಟಿ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಏನಂತಂದರೆ ಎಷ್ಟು ಮೋಸ್ಟ್ಲಿ 15,000ದಲ್ಲಿ ಎಷ್ಟು ಒಂದು ಈ CBZ ಅಥವಾ ಈ ಜೀವವಿಜ್ಞಾನ ಶಿಕ್ಷಕರನ್ನು ಭರ್ತಿ ಮಾಡಲಾಗುತ್ತೆ, ವೇಕೆನ್ಸಿ ಎಷ್ಟಿದೆ ಅಂತಂದು ಹೇಳಿ ನಿಖರವಾಗಿ ಈಗ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾಕೆ ಅಂತಂದರೆ ಫೈನಲ್ ಒಂದು ನೋಟಿಫಿಕೇಶನ್ ಬಂದ ಮೇಲೆ ಎಲ್ಲೆಲ್ಲಿ ಪೋಸ್ಟ್ಗಳು ಖಾಲಿ ಇದೆ, ಯಾವ ಜಿಲ್ಲಾವಾರು ಅಂತ ನೋಡಬೇಕು ಅಂತ. ಹಾಗಾದರೆ ಅವರಿಗೆ ಇರ್ತಕ್ಕಂಥ ಅರ್ಹತೆ ಅಂದರೆ ಈ ಒಂದು ಪೋಸ್ಟ್ಗೆ ಏನೇನು ಅರ್ಹತೆಗಳು ಇರಬೇಕಾಗುತ್ತೆ ಅಂತ ನೋಡೋದಾದರೆ ಅವರು ಕೂಡ ಒಂದು ಗ್ರಾಜ್ಯುಯೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಕೆಮಿಸ್ಟ್ರಿ ಕಂಪಲ್ಸರಿ ಫಾರ್ 3 years. ಕೆಮಿಸ್ಟ್ರಿಯನ್ನು ಕಂಪಲ್ಸರಿಯಾಗಿ ಅವರು ಓದಿರಲೇಬೇಕಾಗುತ್ತೆ. ಇನ್ ದ ಗ್ರಾಜ್ಯುಯೇಟ್ ಡಿಗ್ರಿ ಆ್ಯಂಡ್ ಎನಿ ಆಫ್ ದ 2 ಸಬ್ಜೆಕ್ಟ್ಸ್ ಫ್ರಮ್ ದ ಅಮಾಂಗ್ ಬಾಟ್ನಿ ಆರ್ ಜಿಯಾಲಜಿ. ಜೊತೆಗೆ ಕೆಮಿಸ್ಟ್ರಿ ಮಸ್ಟ್ ಅಂಡ್ ಶುಡ್, ಅದ್ರ ಜೊತೆಗೆ ಬಾಟ್ನಿ, ಜಿಯಾಲಜಿ ಅಥವಾ ಸಿರಿಕಲ್ಚರ್, ಎನ್ವಿರಾನ್ಮೆಂಟಲ್ ಸೈನ್ಸು, ಜೆನೆಟಿಕ್ಸು, ಮ್ಯಾಥಮೆಟಿಕ್ಸ್ ಫಾರ್ 3 years ಇನ್ ದ ಗ್ರಾಜ್ಯುಯೇಟ್ ಡಿಗ್ರಿ. ಸೊ ಅವರು ಏನಾದರೂ ಬೇರೆ ಮ್ಯಾಥಮೆಟಿಕ್ಸನ್ನು ಕೂಡ ಓದಿದ್ರು ಕೂಡ ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಗ್ರಾಜ್ಯುಯೇಟ್ ಶಲ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್. ಅಗ್ರಿಗೇಟ್ 50% ಅವರು ಪಡ್ಕೊಂಡಿರಬೇಕಾಗುತ್ತೆ. ಹಾಗೆ ಅದ್ರ ಜೊತೆಗೆ ಡನ್ ಪ್ರಾಕ್ಟೀಸ್ ಟೀಚಿಂಗ್ ಅಂದರೆ ಇಲ್ಲಿ ನೀವು ನೋಡ್ಬೋದು BEd D.Ed ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಗೆ ಏನಾದರೂ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಇನ್ ಟೀಚರ್ ಎಜುಕೇಷನ್ ಒಂದು ಕೋರ್ಸ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಪೋಸ್ಟನ್ನು ನೋಡೋದಾದರೆ ಇಲ್ಲಿ ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನ ಶಿಕ್ಷಕರು ಏನೇನು ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ ಅಂತ ನೋಡೋದಾದರೆ ದೇ ಮಸ್ಟ್ ಸ್ಟಡಿಡ್ 2 ಸಬ್ಜೆಕ್ಟ್ಸ್ ಆ್ಯಸ್ ಆಪ್ಷನಲ್ ಸಬ್ಜೆಕ್ಟ್ಸ್ ಫಾರ್ 3 years. ಅಂದರೆ 3 ವರ್ಷದ ಪದವಿಯಲ್ಲಿ ಅವರು ಆಪ್ಷನಲ್ ಸಬ್ಜೆಕ್ಟ್ ಅಂದರೆ ಯಾವ್ಯಾವುದು ಅಂತಂದರೆ ನೋಡೋಣ, ಯಾವುದು ಐದರ್ ಬೋತ್ ಸಬ್ಜೆಕ್ಟ್ ಫ್ರಮ್ ಸೋಷಿಯಲ್ ಸ್ಟಡೀಸ್ ಗ್ರೂಪಲ್ಲಿ, ಆ ಗ್ರೂಪಲ್ಲಿ ಬರ್ತಕ್ಕಂಥ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಅಂದರೆ ಇಷ್ಟರಲ್ಲಿ 2 ಸಬ್ಜೆಕ್ಟ್ಗಳನ್ನು ಕಂಪಲ್ಸರಿ ಓದಿರಬೇಕಾಗುತ್ತೆ. ಅಥವಾ 1 ಸಬ್ಜೆಕ್ಟ್ ಫ್ರಮ್ ದಿ ಸೋಷಿಯಲ್ ಸ್ಟಡೀಸ್ ಗ್ರೂಪ್, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಆ್ಯಂಡ್ 1 ಸಬ್ಜೆಕ್ಟ್ ಫ್ರಮ್ ಲ್ಯಾಂಗ್ವೇಜ್ ಗ್ರೂಪ್ ಆಫ್ ಕನ್ನಡದಿಂದ ಇಂಗ್ಲೀಷು, ಹಿಂದಿ, ಮರಾಠಿ ಈ ಥರ ಓದಿ ಒಂದು ಲ್ಯಾಂಗ್ವೇಜು ಮತ್ತು ಕಂಪಲ್ಸರಿಯಾಗಿ ಅವರು ಆಪ್ಷನಲ್ ಸಬ್ಜೆಕ್ಟ್ಗಳನ್ನು ಓದಿರಬೇಕಾಗಿರೋದು ಅಂತಕ್ಕಂಥದ್ದು. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಹಾಗೆ ಅವರು ಕೂಡ ಮಿನಿಮಮ್ ಪರ್ಸೆಂಟೇಜ್ ಬಂದುಬಿಟ್ಟು ಈಚ್ ಆಫ್ ದೋಸ್ 2 ಸಬ್ಜೆಕ್ಟಲ್ಲಿ 2 ಸಬ್ಜೆಕ್ಟ್ಗಳಲ್ಲಿ ಮಿನಿಮಮ್ 50% ತೆಗೆದುಕೊಂಡು ಪಾಸ್ ಆಗಿರಬೇಕಾಗುತ್ತೆ. ಹಾಗೆ ಪ್ರಾಕ್ಟೀಸ್ ಟೀಚಿಂಗ್ D.Ed B.Ed ಈ ರೀತಿ ಯಾವುದಾದ್ರೂ ಒಂದು ಕೋರ್ಸ್ ಮಾಡಿರಬೇಕಾಗುತ್ತೆ. ಹಾಗೆ ಪ್ರೊವೈಡೆಡ್ ದಟ್ ಇನ್ ದ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC ST ಅಥವಾ ಡಿಸಬಿಲಿಟಿ ಪರ್ಸನ್ಗೆ ಅವ್ರದ್ದು ಏನಾದರೂ ಮಿನಿಮಮ್ ಅವರಿಗೆ ಒಂದು ಅವಕಾಶ 45% ಮಾಡಿರೋರಿಗೆ ಕೂಡ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ 50%ಗಿಂತ ಅಂದರೆ 45% ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಎನಿ ಅದರ್ ಹೈಯರ್ ಆರ್ ಅಡಿಷನಲ್ ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ಡ್ ಬೈ ದಿ ಎಕ್ಸ್ಟರ್ನಲ್ ರೆಗ್ಯುಲೇಷನ್ಸ್ ಆಫ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಇದನ್ನು ಹೊರತುಪಡಿಸಿ ಕೂಡ ಏನಾದರೂ NCERT ಈ ಥರದ್ದೇನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂಥ ಹೈಯರ್ ಎಜುಕೇಷನ್ ಅನ್ನು ಪಡ್ಕೊಂಡಿರೋರು ಕೂಡ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಹಾಗೆ ನೀವು ನೋಡ್ಬೋದು ಫಾರ್ ದಿ ಪರ್ಪೋಸಸ್ ಆಫ್ ದೀಸ್ ರೂಲ್ಸ್ ಯಾರ್ಯಾರಿಗೆ ಅಂತ ನೋಡೋದಾದರೆ ಒಂದು ನೋಟ್ ಇದೆ ಇಲ್ಲಿ. ಫಾರ್ ಕ್ಯಾಂಡಿಡೇಟ್ಸ್ ವಿತ್ ಇಂಟಿಗ್ರೇಟೆಡ್ 4 year ಬ್ಯಾಚುಲರ್ ಡಿಗ್ರಿ ಟೀಚರ್ ಎಜುಕೇಷನ್ ಅಂದರೆ 4 ವರ್ಷದ ಟೀಚರ್ ಎಜುಕೇಷನ್ ಪಡ್ಕೊಂಡಿದ್ದ ರಿಕ್ವೈರ್ಮೆಂಟ್ ಆಫ್
ಸ್ಟಡಿ ಆಫ್ ರಿಲೆವೆಂಟ್ ಸಬ್ಜೆಕ್ಟ್ಸ್ ಆಸ್ ಆಪ್ಷನಲ್ ಸಬ್ಜೆಕ್ಟ್ಸ್ ವಿಲ್ ಬಿ ವಿತೌಟ್ ದ ರಿಕ್ವೈರ್ಮೆಂಟ್ ಆಫ್ ಸ್ಟಡಿ ಫಾರ್ 3 years. ಅಂದರೆ ಅಟ್ಲೀಸ್ಟ್ ಅವರು 3 years ಅಂದರೆ 4 ವರ್ಷಗಳಲ್ಲಿ 3 years ಆ ಒಂದು ಆಪ್ಷನಲ್ ಸಬ್ಜೆಕ್ಟ್ಗಳನ್ನ ಅಭ್ಯಾಸ ಮಾಡಿರಬೇಕಾಗುತ್ತೆ. ಅಂದರೆ ಸಂಬಂಧಪಟ್ಟಂತಹ ಪೋಸ್ಟ್ಗೆ ಏನೇನು ಯಾವ್ಯಾವ ಸಬ್ಜೆಕ್ಟ್ ಓದ್ಕೊಂಡಿರ್ಬೇಕು ಅಂತ ಇದಾರಲ್ಲ ಅದು. ಹಾಗೆ ಡಿಪ್ಲೊಮಾ ಆರ್ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಇನ್ ಎಲಿಮೆಂಟರಿ ಎಜುಕೇಷನ್ ಆರ್ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಇನ್ ಎಜುಕೇಷನ್ ಶಲ್ ಬಿ ರೆಕಗ್ನೈಸ್ಡ್ ಬೈ ದಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ NCTE ಅಂತ ಏನು ಕರಿತೀವಿ. ಅಲ್ಲಿಂದ ಅವರು ಪ್ರಮಾಣೀಕೃತ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಂಡಿರ್ಬೇಕಾಗುತ್ತೆ. ಅವ್ರು ಕನ್ಸಿಡರ್ ಮಾಡ್ತಾರೆ. ಆ ಡಿಗ್ರಿ ಕೋರ್ಸ್ ಇನ್ ಸ್ಪೆಷಲ್ ಎಜುಕೇಷನ್ ಆಫ್ ಟೀಚರ್ಸ್ ಶೆಲ್ ಬಿ ರೆಕಗ್ನೈಸ್ಡ್ ಬೈ ದಿ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ RCIನಿಂದ ಅವರು ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡಿರ್ಬೇಕಾಗುತ್ತೆ. ಹಾಗೆ ಇಲ್ಲಿ ನನಗೆ ಇಲ್ಲಿ ಮೊದಲು ಮೇಲ್ಗಡೆ ನೋಡಿದರೆ ಸ್ಟಾರ್ಟಿಂಗಲ್ಲಿ ಏಜ್ ಲಿಮಿಟ್ ಬಗ್ಗೆ ಅಲ್ಲಿ ಒಂಥರ ಆಗಿತ್ತು, ಇಲ್ಲಿ ಒಂಥರ ಇದೆ. ನೋಡೋಣ ಇಲ್ಲಿ ಏನಿದೆ ಅಂತ. ಮೋಸ್ಟ್ ಪ್ರಾಬಬಲಿ ಇದು ಸ್ವಲ್ಪ ಅಬ್ಜೆಕ್ಷನ್ ಆದ್ರೆ ಆಗ್ಬೋದು. ಯಾಕೆಂತಂದ್ರೆ ಅಲ್ಲಿ 47 years ವರೆಗೂ ಇದೆ. ಇಲ್ಲಿ ನೋಡಿದರೆ ಇಲ್ಲಿ SC ST ಅಥವಾ ಡಿಸೇಬಲ್ ಪರ್ಸನ್ಗಳಿಗೆ 45 years ಇದೆ. ಹಾಗೆ 43 years ಬಂದ್ಬಿಟ್ಟು OBC ಅಂತ ಏನು ಕರೀತಾರೆ ಬ್ಯಾಕ್ವರ್ಡ್ ಕ್ಲಾಸಸ್ 2A 2B 3A ಆ್ಯಂಡ್ 3B ಅವರಿಗೆ 43 years ಮತ್ತು 40 years ಅದರ್ ಕೇಸಸ್ ಅಂತ ಇದೆ. ಸೊ ಹಾಗೆ ಇಲ್ಲಿ ಇನ್ನೊಂದು ನೋಟು, ಈಗ ಆಲ್ರೆಡಿ ಸರ್ವಿಸ್ ಮಾಡ್ತಾ ಇದ್ದು ಕೂಡ ಅವ್ರು ಅಪ್ಲೈ ಮಾಡೋದಕ್ಕೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏಜ್ ಲಿಮಿಟ್ ಇರೋದಿಲ್ಲ ಅಂತಕ್ಕಂಥದ್ದು. ಅಂದರೆ ಇನ್ ಸರ್ವಿಸ್ ಅಲ್ಲಿರೋರಿಗೆ ಏಜ್ ಲಿಮಿಟ್ ಇರೋಲ್ಲ ಅಂತ. ಸೊ ಇಷ್ಟು ಈ ಒಂದು ನೋಟಿಫಿಕೇಶನಲ್ಲಿ ಇರುವಂಥದ್ದು. ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ, ಅರ್ಥ ಆಯಿತು ಅನ್ಕೋತೀನಿ. ಇನ್ನೇನಾದರೂ ಡೌಟ್ ಏನಾದರೂ ಇದ್ದರೆ ನಿಮಗೆ ನೀವು ಕಮೆಂಟ್ ಹಾಕ್ಬೋದು. ನೋಡೋಣ ಒಂದು ಫೈನಲ್ ಆಗಿ ನೋಟಿಫಿಕೇಶನ್ ಯಾವ ಥರ ಇರುತ್ತೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಹಂಚಿಕೊಂಡಿಲ್ಲ. ಸೊ ಫೈನಲ್ ಒಂದು ನೋಟಿಫಿಕೇಶನಲ್ಲಿ ನಮಗೆ ಒಂದು ಪರೀಕ್ಷೆ ಬಗ್ಗೆ ಯಾವ ರೀತಿ ಯಾವ್ಯಾವ ಸಬ್ಜೆಕ್ಟು ಸಿಲೆಬಸ್ಸು ಏನೇನಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ನೋಟಿಫಿಕೇಶನ್ ಬಂದಮೇಲೆ ಮತ್ತೆ ಇನ್ನೊಂದು ರೌಂಡ್ ಡಿಸ್ಕಷನ್ ಮಾಡೋಣ. ಹಾಗೆ ಈ ಒಂದು ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ನಿಮಗೆ ಇನ್ನೂ ಏನಾದರೂ ಇದರಲ್ಲಿ ಇನ್ನೂ ನೀವು ಡೀಟೇಲ್ ಆಗಿ ನೀವು ಇದನ್ನು ಅಭ್ಯಾಸ ಮಾಡಿ ಇದರಲ್ಲಿ ಏನಾದರೂ ಚೇಂಜಸ್ ಆಗಬೇಕು. ಯಾಕೆ ನೀವು ಅಬ್ಜೆಕ್ಷನ್ ಮಾಡೋರು ಕೂಡ ಇನ್ನೂ ಟೈಮ್ ಇದೆ, ನೀವು ವಿತಿನ್ ಟೈಮ್ ಮುಗಿಯೋದ್ರೊಳಗೆ ನೀವು ಅಬ್ಜೆಕ್ಷನ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಒನ್ಸ್ ಅಗೇನ್.